कुछ नहीं बेटा बेटा आराम से अभी आ रहे हैं बेटा, है ना? ये लेना तुम। पूछो आप एक बार, पूछो एक बार, पूछो। हाँ? आपका बच्चा आपको मिल गया ना? ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಈಗ ಏನು ನೋಡ್ತಾ ಇದ್ದೀರಿ, ಈ ಒಂದು ಗಡ್ಡಧಾರಿ ವ್ಯಕ್ತಿ ಮಗುವನ್ನು ಕೊಡೋದಕ್ಕೆ ಅಂತ ಹೋಗ್ತಾನೆ. ಆದರೆ ಮಗು ಹೋಗ್ತಾ ಇಲ್ಲ ತನ್ನ ತಾಯಿಯ ಹತ್ತಿರ. ಆತನ ಕಣ್ಣಲ್ಲೂ ಕೂಡ ಕಣ್ಣೀರು ಬರ್ತಾ ಇದೆ. ಆತ ಕಣ್ಣೀರನ್ನು ಒರೆಸಿಕೊಳ್ತಾನೆ. ಆದರೆ ಆ ಮಗು ಈತನನ್ನು ಬಿಟ್ಟು ಹೋಗೋದಕ್ಕೆ ಒಪ್ಪಿಕೊಳ್ತಾ ಇಲ್ಲ. ಈ ಒಂದು ಘಟನೆ ನಡೆದಿದ್ದು ಜೈಪುರದ ಸಂಗಾನೇರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಯಾಕೆ ಈ ಒಂದು ವ್ಯಕ್ತಿಯನ್ನು ಬಿಟ್ಟು ತನ್ನ ತಾಯಿಯ ಹತ್ತಿರ ಹೋಗ್ತಾ ಇಲ್ಲ ಅಂತ ಹೇಳ್ತಿದ್ದೇನೆ ಅಂದರೆ, ಈ ವ್ಯಕ್ತಿ ಏನಿದ್ದಾನೆ, ಗಡ್ಡಧಾರಿ ವ್ಯಕ್ತಿ, ಈತ ಒಬ್ಬ ಕಿಡ್ನಾಪರ್. ಮಗುವನ್ನು ಕಿಡ್ನಾಪ್ ಮಾಡಿಕೊಂಡು ಹೋಗಿರ್ತಾನೆ. ಆ ಮಗುವನ್ನು ಈಗ ಕರೆದುಕೊಂಡು ಬಂದು ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ತಾಯಿಯ ಹತ್ತಿರ ಒಪ್ಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಆ ಮಗು ಹೋಗ್ತಾ ಇಲ್ಲ. ಕಾರಣ ನಾವು ತಿಳ್ಕೊಬೇಕಾಗತ್ತೆ. ಕಳೆದ 14 ತಿಂಗಳ ಹಿಂದೆ ಈ ಮಗುವನ್ನು ಈತ ಕಿಡ್ನಾಪ್ ಮಾಡಿರ್ತಾನೆ. ಈ 14 ತಿಂಗಳ ಹಿಂದೆ ಕಿಡ್ನಾಪ್ ಮಾಡುವುದಕ್ಕೂ ಮೊದಲು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಯಾಕೆಂದರೆ ಇಂತಹ ಘಟನೆಗಳನ್ನು ನಾವು ಎಲ್ಲರೂ ಒಂದು ಫಿಲಮ್ನಲ್ಲೋ ಎಲ್ಲೋ ನೋಡಿರ್ತಿದ್ವಿ. ಆದರೆ ಈಗ ನಮ್ಮ ಜೀವನದಲ್ಲಿ ಕಣ್ಣು ಮುಂದೆಯೇ ನಡೆದು ಹೋಗಿದೆ ಅಂತಲೂ ಕೂಡ ಅಂದ್ಕೊಳ್ಬಹುದು. ಯಾಕೆ ಈ ಒಂದು ವಿಷಯವನ್ನು ಹೇಳ್ತಾ ಇದ್ದೇನೆ ಅಂದರೆ ಗೆಳೆಯರೆ, ಇಲ್ಲಿ ಈ ಮಗುವಿನ ತಾಯಿ ಏನಿದ್ದಾರೆ, ಈಕೆ ಮತ್ತು ಈ ತನು ಚಹಾರ್ ಇಬ್ಬರು ಉತ್ತರ ಪ್ರದೇಶದಲ್ಲಿ ಪ್ರೀತಿಸ್ತಾ ಇದ್ರು ಅನ್ನೋದು ಇರ್ತಕ್ಕಂತಹ ವಿಷಯ. ಈ ತನು ಚಹಾರ್ ಏನಿದ್ದಾನೆ, ಈತ ರಿಸರ್ವ್ ಪೊಲೀಸಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿ. ಅಲ್ಲಿ ಎಲ್ಲಿಯೋ ನೋಡ್ತಾನೆ, ಈ ಹುಡುಗಿಯನ್ನ ನೋಡಿ ಪ್ರೀತಿಯಲ್ಲಿ ಬೀಳ್ತಾನೆ, ಪ್ರೀತಿಯನ್ನ ಮಾಡ್ತಾನೆ. ನಮಗೆ ಬಂದಿರುವ ವರದಿಗಳ ಪ್ರಕಾರ ಈ ಹುಡುಗಿಯೂ ಕೂಡ ಆ ಸಮಯದಲ್ಲಿ ಪ್ರೀತಿಯನ್ನ ಮಾಡ್ತಿದ್ಲು. ಆದರೆ ಈ ಹುಡುಗಿಯ ಮನೆಯಲ್ಲಿ ಈ ತನು ಚಹಾರ್ ಏನಿದ್ದಾನೆ, ಈತ ಹೋಗಿ ಮಾತನಾಡಿದ ಸಂದರ್ಭದಲ್ಲಿ ಆಕೆಯ ಮನೆಯವರು ಒಪ್ಪಿಕೊಳ್ಳೋದಿಲ್ಲ ಮದುವೆಗೆ. ಅದು ಯಾಕೆ ಏನು ಗೊತ್ತಿಲ್ಲ. ಆಗ ಅಲ್ಲಿ ಆ ಸೈಡ್ ಒಂದು ಕಾಪ್ ಪಂಚಾಯತ್ ಅಂತ ನಡೆಯುತ್ತೆ. ಉತ್ತರ ಪ್ರದೇಶ ಭಾಗದಲ್ಲಿ ಯಾರಾದರೂ ಹೋಗಿದ್ದಾರೆ ಆ ಭಾಗಕ್ಕೆ, ಅವರಿಗೆ ಗೊತ್ತಿರುತ್ತೆ. ಆ ಒಂದು ಕಾಪ್ ಪಂಚಾಯತ್ ಏನಿದೆ, ಅಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರ ಏನಿದೆ, ಅದು ಬಹುತೇಕ ಒಂದು ಜಡ್ಜ್ಗಳು ತೆಗೆದುಕೊಳ್ತಾರಲ್ಲ, ಆ ರೀತಿಯ ನ್ಯಾಯಾಲಯದಲ್ಲಿ ಆ ರೀತಿಯಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅಷ್ಟರ ಮಟ್ಟಿಗೆ ಅದನ್ನು ಒಪ್ಪಿಕೊಳ್ತಾರೆ. ಅಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ನೀನು ಆ ಹುಡುಗಿಯ ಸಹವಾಸಕ್ಕೆ ಹೋಗಬಾರ್ದು. ಗೊತ್ತಿಲ್ಲ ಆ ಹುಡುಗಿ ಯಾವ ಕಾರಣಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಆ ಪಂಚಾಯತ್ನಲ್ಲಿ ಹೇಳಿದ್ಲು ಅಂತ ಹೇಳಿಬಿಟ್ಟು. ಆದರೆ ಆ ಹುಡುಗಿಯು ಕೂಡ ಅಲ್ಲಿ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಹಾಗಾಗಿ ಆ ಕಾಪ್ ಪಂಚಾಯತ್ನಲ್ಲಿ ಡಿಸೈಡ್ ಮಾಡ್ತಾರೆ, ನೀನು ಯಾವುದೇ ಕಾರಣಕ್ಕೂ ಕೂಡ ಆಕೆಯ ಸಹವಾಸಕ್ಕೆ ಹೋಗಬಾರದು ಅಂತ ಹೇಳಿಬಿಟ್ಟು. ಅಲ್ಲಿ ಅದನ್ನು ಒಪ್ಪಿಕೊಂಡು ಸುಮ್ಮನಾಗ್ತಾನೆ. ಈ ತನು ಚಹಾರ್ ಎಷ್ಟರ ಮಟ್ಟಿಗೆ ಆಕೆಯನ್ನು ಪ್ರೀತಿಸಿದ್ದ ಅಂದರೆ, ಕೂದಲು ಹಾಗೆ ಈ ಒಂದು ಗಡ್ಡವನ್ನು ದಾಡಿಯನ್ನು ಬಿಟ್ಕೊಂಡು ಅಡ್ಡಾಡೋದಕ್ಕೆ ಶುರು ಮಾಡ್ತಾನೆ. ಸರ್ಕಾರಿ ಕೆಲಸ ಏನಿತ್ತು, ಪೊಲೀಸ್ ಕೆಲಸ, ಆ ಪೊಲೀಸ್ ಕೆಲಸವನ್ನು ಕೂಡ ಈತ ಕಳೆದುಕೊಳ್ತಾನೆ. ಮೊದಲು ಈತನನ್ನು ಸಸ್ಪೆಂಡ್ ಮಾಡ್ತಾರೆ. ಅದಾದ ನಂತರ ಕೆಲಸದಿಂದನೇ ಟರ್ಮಿನೇಟ್ ಮಾಡ್ತಾನೆ. ಈತನು ಇದ್ದ ರೀತಿ, ಈತ ಆವಾಗ ಸ್ವಲ್ಪ ಹುಚ್ಚನ ರೀತಿ ಆಡ್ತಿದ್ದ ಅಂತ ಹೇಳಿಬಿಟ್ಟು ಕೆಲವರು ಹೇಳ್ತಾರೆ. ಅದಾದ ನಂತರ ಅವನಿಗೆ ತಲೆಯಲ್ಲಿದ್ದೊಂದೇ, ನನ್ನನ್ನು ಪ್ರೀತಿಸಿದವಳು ಬೇರೆಯವನನ್ನು ಮದುವೆ ಮಾಡಿದ್ರು ಅಂತ. ಅವರ ಮನೆಯಲ್ಲಿ ಈ ರಾಜಸ್ಥಾನದ ಜೈಪುರದ ಭಾಗಕ್ಕೆ ಮದುವೆಯನ್ನು ಆಕೆಯನ್ನು ಮಾಡಿಕೊಟ್ಟಿರ್ತಾರೆ. ಆತ ಹೇಗೋ ಗೊತ್ತಿಲ್ಲ ತಿಳಿದುಕೊಳ್ತಾನೆ. ಕೊನೆಗೂ ಯಾರೋ ಹೇಳ್ತಾರೆ, ನೀನು ಪ್ರೀತಿಸಿದ ಹುಡುಗಿಯನ್ನು ಜೈಪುರಕ್ಕೆ ಮದುವೆಯನ್ನು ಮಾಡಿಕೊಟ್ಟಿದ್ದಾರೆ, ಆಕೆ ಜೈಪುರದಲ್ಲಿ ಇದ್ದಾಳೆ ಅಂತ ಹೇಳಿಬಿಟ್ಟು. ಅದು ಜೈಪುರದ ಸಂಗಾನೇರ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಕ್ಕಂತಹ ಒಂದು ಏರಿಯಾದಲ್ಲಿ ಇದ್ದಾಳೆ ಅಂತ. ಈತ ಹೇಗೋ ಜೈಪುರಕ್ಕೆ ಹೊರಟೋಗ್ತಾನೆ. ಜೈಪುರಕ್ಕೆ ಹೋಗಿ ಆಕೆಯ ಪತಿಯನ್ನ ತನ್ನ ಸ್ನೇಹಿತನನ್ನಾಗಿ ಪರಿಚಯ ಮಾಡಿಕೊಂಡು ಸ್ನೇಹಿತನನ್ನಾಗಿ ಮಾಡಿಕೊಂಡು ಆ ಪತಿಗೆ ಗೊತ್ತಿರೋದಿಲ್ಲ ಈತ ಆಕೆಯ ಪ್ರಿಯತಮ ಮೊದಲು ಲವ್ ಮಾಡಿದ್ರು, ಈ ಪ್ರೀತಿಸಿದ ವಿಷಯಗಳು ಇದು ಯಾವುದೂ ಗೊತ್ತಿರೋದಿಲ್ಲ. ಆದರೆ ಆತ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಮನೆಗೆ ಕರೆದುಕೊಂಡು ಹೋದ ಸಂದರ್ಭದಲ್ಲಿ ಆಕೆಗೆ ಇದ್ದಕ್ಕಿದ್ದ ಹಾಗೆ ಈತನನ್ನು ನೋಡಿ ಶಾಕ್ ಆಗತ್ತೆ. ತನು ಚಹಾರ್ ಯಾಕೆ ಇಲ್ಲಿ ಬಂದ, ನನ್ನ ಪತಿಯ ಜೊತೆಗೆ ಬಂದ, ನನ್ನ ಗಂಡನ ಜೊತೆಗೆ ಬಂದವನು ಏನಾದರೂ ಹೇಳಿದ್ದಾನ ಅಂತಕ್ಕಂತಹ ಕೆಲವೊಂದು ಅನುಮಾನಗಳು ಆಕೆಗೆ ತಲೆಯಲ್ಲಿ ಕಾಡುತ್ತೆ. ಆದರೆ ಆತ ಏನನ್ನೂ ಹೇಳಿರೋದಿಲ್ಲ. ಆದರೆ ಪರಿಚಯ ಆಗಿ ಆ ಮನೆಗೆ ಹೋಗಿ ಬಂದು ಮಾಡ್ತಿದ್ದಾಗ ಆತ ಒಂದಷ್ಟು ದಿವಸ ಕಾಡಿಸಿದ್ನಂತೆ. ಅಂದರೆ ನನ್ನ ಜೊತೆ ಬಂದು ಬಿಡು, ಈತನನ್ನು ಬಿಟ್ಟು ನಾನು ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೇನೆ ಅಂತ. ಆಕೆ ಅದನ್ನು ಒಪ್ಕೊಂಡಿಲ್ಲ, ನನಗೆ ಮದುವೆ ಆಗಿದೆ, ಸೊ ಇದೆಲ್ಲವನ್ನು ಬಿಟ್ಟು ನೀನು ನಿನ್ನ ಜೀವನವನ್ನು ನೋಡ್ಕೋ, ಸುಮ್ಮನೆ ನನ್ನ ಯಾಕೆ ಈ ರೀತಿಯಾಗಿ ಕಾಡ್ತೀಯಾ ಅಂತ ಹೇಳಿಬಿಟ್ಟು ಆಕೆ ಒಪ್ಪಿಕೊಳ್ಳದೆ ಇದ್ದಾಗ ಆತ ಸುಮ್ಮನೆ ಮನೆಯಿಂದ ಹೊರಟೋಗ್ತಾನೆ.
ಹೊರಟು ಹೋದ ನಂತರ ಸುಮಾರು 3 ದಿನಗಳನ್ನು ಬಿಟ್ಟು ಆ ಮನೆಯ ಮುಂದೆ ಆಟ ಆಡ್ತಾ ಇರುತ್ತೆ ಆ ಮಗು. 11 ತಿಂಗಳ ಮಗುವನ್ನು ಈತ ಕಿಡ್ನಾಪ್ ಮಾಡ್ತಾನೆ. ಈತ ಕಿಡ್ನಾಪ್ ಮಾಡಿದಂತಹ ಉದ್ದೇಶ ಏನಂದರೆ, ಆ ಮಗುವನ್ನು ನನಗೆ ಸಿಗಲಿಲ್ಲ ನನ್ನ ಪ್ರಿಯತಮೆ, ಆಕೆಯ ಮಗು ಯಾಕೆ ಬದುಕಿರಬೇಕು ಅಂತ ಹೇಳಿಬಿಟ್ಟು ಆ ಮಗುವನ್ನು ಕೊಲೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಆ ಮಗುವನ್ನು ಎತ್ಕೊಂಡು ಹೋಗ್ತಾನೆ. ಆದರೆ ನೋಡ್ರಿ, ಎಷ್ಟೋ ಸಲ ನಾವು ಅಂದುಕೊಂಡಿದ್ದು ಎಷ್ಟೋ ಸಲ ಆಗಲ್ಲ. ಹಾಗೆ ಮಕ್ಕಳು ದೇವರಿಗೆ ಸಮಾನ, ಮತ್ತು ಮಕ್ಕಳನ್ನು ನೋಡಿದರೆ ನಾವು ಎಲ್ಲ ನೋವನ್ನು ಮರಿತೇವೆ ಅಂತ. ಅದೇ ರೀತಿ ಈತ ಎತ್ತುಕೊಂಡು ಹೋದವನು ಅದೇನು ಬಾಂಧವ್ಯ, ಅದೇನು ಪ್ರೀತಿ ಬಂತೋ ಗೊತ್ತಿಲ್ಲ, ಆ ಮಗುವನ್ನು ಸಾಕೋದಕ್ಕೆ ಶುರು ಮಾಡ್ತಾನೆ. ಆ ಮಗುವನ್ನು ಸಾಕ್ತಾ ಆ ಮಗುವಿನ ಜೊತೆಗೆ ಬಾಂಧವ್ಯ ಹಾಗೆ ಪ್ರೀತಿ ಬೆಳ್ಕೊಂಡು ಹೋಗುತ್ತೆ. ಆ ಮಗುವನ್ನು ಯಾವ ರೀತಿ ಸಾಕ್ತಿರ್ತಾನೆ ಈತ ಅಂದರೆ, ಕೊನೆಗೆ ಈ ಒಂದು ಏನು ಸನ್ಯಾಸಿಗಳು ಇರ್ತಾರಲ್ಲ, ಆ ರೀತಿಯಾಗಿ ಸನ್ಯಾಸಿ ವೇಷವನ್ನು ಧರಿಸಿ ಈತ ಆ ಮಗುವನ್ನು ಸಾಕ್ತಾ ಇರ್ತಾನೆ. ಒಂದು ಗುಡಿಸಲನ್ನು ಸಮುದ್ರ ತೀರದಲ್ಲಿ ಇಂತಹ ಜಾಗದಲ್ಲಿ ಒಂದು ಗುಡಿಸಲನ್ನು ಕಟ್ಟಿಕೊಂಡು ಈ ಜೀವನವನ್ನು ಅಲ್ಲಲ್ಲೇ ಒಂದಷ್ಟು ದಿನಗಳಿಗೆ ಬದಲಾಯಿಸಿ ಬೇರೆ ಬೇರೆ ಕಡೆಗೆ ಗುಡಿಸಲನ್ನು ಹಾಕಿಕೊಂಡು ಜೀವನವನ್ನು ಮಾಡ್ತಾ ಇರ್ತಾನೆ ಆ ಮಗುವನ್ನು ಸಾಕಿಕೊಂಡು. ಇಲ್ಲಿ ಪೊಲೀಸರಿಗೆ ರಾಜಸ್ಥಾನದ ಜೈಪುರದಲ್ಲಿ ಈ ಒಂದು ಸಂಗಾನೇರ್ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಕೇಸ್ ಏನು ದಾಖಲಾಗಿರುತ್ತೆ, ಇದು ಬಹಳಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಳ್ತಾರೆ. ಇಲ್ಲ, ಇದನ್ನು ಹೇಗಾದರೂ ಮಾಡಿ ಭೇದಿಸಲೇಬೇಕು, ಇವನು ಯಾರು ಅಂತ ಹೇಳಿಬಿಟ್ಟು ಗೊತ್ತಾಗಬೇಕು ಅಂತ ಹುಡುಕ್ತಾರೆ. ಅವರಿಗೆ ಪೊಲೀಸರಿಗೆ ಸಿಗೋದೇ ಇಲ್ಲ ಈತ ಎಲ್ಲಿದ್ದಾನೆ. ಈತ ಯಾಕೆಂದ್ರೆ ಅವಾಗವಾಗ ಒಂದಷ್ಟು ಜಾಗಗಳನ್ನ ಚೇಂಜ್ ಮಾಡ್ತಾ ಇರ್ತಾನೆ. ಗೊತ್ತಿದೆ ಆತನಿಗೆ ಪೊಲೀಸರು, ಯಾಕೆಂದ್ರೆ ಈತ ಕೂಡ ಪೊಲೀಸ್ ಆಗಿದ್ದಾನೆ, ಪೊಲೀಸರು ಏನೆಲ್ಲ ಕೆಲಸವನ್ನ ಮಾಡ್ತಾರೆ ಅನ್ನೋದು ಈತನಿಗೆ ಗೊತ್ತಿರುತ್ತೆ. ಹಾಗಾಗಿ ಈತ ಕೂಡ ಯೋಚನೆಯನ್ನ ಮಾಡಿ ಆವಾಗವಾಗ ಚೇಂಜ್ ಮಾಡ್ತಾ ಇರ್ತಾನೆ. ಯಾರೋ ಕೆಲವು ಪೊಲೀಸರಿಗೆ ಈತನನ್ನು ನೋಡಿದಾಗ ಸ್ವಲ್ಪ ಅನುಮಾನ ಬರುತ್ತೆ. ಈತ ಒಂದು ಮಗುವನ್ನು ಇಟ್ಕೊಂಡಿದ್ದಾನೆ, ಸನ್ಯಾಸಿ ಅಂತಾನೆ, ಇದು ಹೇಗೆ ಸಾಧ್ಯ ಅನ್ನುವಂಥ ಕೆಲವೊಂದು ಅನುಮಾನಗಳು ಬರುತ್ತೆ. ಆ ಅನುಮಾನಗಳು ಈತನ ಪಕ್ಕದಲ್ಲೇ ಆ ಪೊಲೀಸರು ಮಾರುವೇಷದಲ್ಲಿ ಬಂದು ಸನ್ಯಾಸಿಗಳ ರೀತಿಯಲ್ಲೇ ಇನ್ನೊಂದು ಗುಡಿಸಲನ್ನ ಹಾಕಿಕೊಂಡು ಅಲ್ಲಿರ್ತಾರೆ. ಆ ಗುಡಿಸಲನ್ನ ಹಾಕಿಕೊಂಡು ಇವನನ್ನು ಅಬ್ಸರ್ವೇಷನ್ ಮಾಡ್ತಾ ಇರ್ತಾರೆ. ಈತನಿಗೆ ಹೇಗೋ ಅನುಮಾನ ಬರುತ್ತೆ, ಯಾಕೆಂದರೆ ಈತನು ಕೂಡ ಪೊಲೀಸ್ ಆಗಿದ್ದ. ಹಾಗಾಗಿ ಅನುಮಾನ ಬರುತ್ತೆ, ಗೊತ್ತಾಗುತ್ತೆ ಈತನಿಗೆ ಪೊಲೀಸರು ಇವರು ಅಂತ ಹೇಳಿಬಿಟ್ಟು ಅಲ್ಲಿಂದ ತಪ್ಪಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅಂದರೆ ಸರಿಸುಮಾರು 8 ರಿಂದ 10 ಕಿಲೋಮೀಟರ್ ಈತ ಮಗುವನ್ನು ಎತ್ಕೊಂಡು ಓಡಿ ಹೋಗಿದ್ದಾನೆ. ಪೊಲೀಸರು ಕೂಡ ಚೇಸ್ ಮಾಡಿ ಈತನನ್ನು ಹಿಡಿದಿದ್ದಾರೆ. ಹಿಡಿದು ಕೊನೆಗೆ ಈ ಸಂಗಾನೇರ್ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬರ್ತಾರೆ. ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದ ಸಮಯದಲ್ಲಿ ಆದಂತಹ ಘಟನೆ ಈಗ ನೀವು ಏನು ನೋಡಿದ್ರಿ ವಿಡಿಯೋ ಅದು. ಆದರೆ ಈ ತಾಯಿ ಆ ಮಗುವಿನ ತಾಯಿಗೆ ಕೊಡೋದಕ್ಕೆ ಹೋದರೆ ಆ ಮಗು ಹೋಗ್ತಾ ಇಲ್ಲ. ಬಹಳಷ್ಟು ಜನಕ್ಕೆ ಅದನ್ನು ನೋಡಿದರೆ, ನನಗೂ ಕೂಡ ಹಾಗೇನೆ ಅನಿಸಿದ್ದು, ಒಂದು ರೀತಿ ಹೊಟ್ಟೆ ಉರಿಯುತ್ತೆ. ಆತ ಕೂಡ ಕಣ್ಣೀರು ಹಾಕ್ತಾನೆ, ಆ ಮಗು ಹೋಗೋದಕ್ಕೆ ಅಳ್ತಾ ಇದೆ. ಆದರೆ ಆತ ಆ ಮಗುವನ್ನು ಕರೆದುಕೊಂಡು ಹೋದ ಸಂದರ್ಭದಲ್ಲಿ ಆ ಮಗುವಿಗೆ 11 ತಿಂಗಳು, ಅಂದರೆ ಏನೂ ಗೊತ್ತಿರೋದಿಲ್ಲ ಆ ಮಗುವಿಗೆ. 11 ತಿಂಗಳ ಮಗುವಿಗೆ ಏನು ಗೊತ್ತಿರುತ್ತೆ. ಅಲ್ಲಿಂದ ಕರೆದುಕೊಂಡು ಹೋದವನು 14 ತಿಂಗಳು ಈತ ಸಾಕಿದ್ದಾನೆ. ಈಗ ಆ ಮಗುವಿಗೆ 2 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಈತನೇ ತನ್ನ ಪ್ರಪಂಚ ಅಂತ ಆ ಮಗು ತಿಳಿದುಕೊಂಡಿರುತ್ತೆ. ಆದರೆ ತಾಯಿ ಇವರೆಲ್ಲ ಗೊತ್ತಿರಲ್ಲ, ಮರ್ತು ಹೋಗಿರುತ್ತೆ ಆ ಮಗು ಅದೆಲ್ಲ 14 ತಿಂಗಳು ಈತನ ಜೊತೆ ಇದ್ದಾಗ. ಹಾಗಾಗಿ ಆ ಮಗು ಹೋಗೋದಕ್ಕೆ ಅಳ್ತಾ ಇದೆ. ಇಷ್ಟೆಲ್ಲ ಅಳ್ತಾ ಇದ್ರೂ ಕೂಡ ಒಂದು ಕಡೆ ಅನಿಸುತ್ತೆ, ಪ್ರೀತಿಸಿದ ಏನು ಹುಡುಗಿಯ ಮಗನನ್ನು ಕರೆದುಕೊಂಡು ಹೋಗಿ ಕೊಲ್ಲಬೇಕು ಅಂದ್ಕೊಂಡ್ರೂ ಕೂಡ ಕೊಲ್ಲೋದಕ್ಕಾಗಲ್ಲ ಅನ್ನೋದನ್ನ ಇಲ್ಲಿ ಒಂದು ರೀತಿ ಈ ಪ್ರೀತಿ ಅನ್ನೋದು ಯಾವ ರೀತಿ ಬಿಂಬಿತವಾಗುತ್ತೆ ಅನ್ನೋದನ್ನು ನಾವು ನೋಡಿದ್ವಿ. ಆದರೆ ಇಲ್ಲಿ ಕೊನೆಗೆ ಇಷ್ಟೆಲ್ಲ ಆದರೆ ಪೊಲೀಸರು ಮುಗಿಯುತ್ತೆ ಅಂದ್ಕೊಳ್ತಾರೆ. ಆದರೆ ಈ ತನು ಚೆಹಾರ್ ಕೊನೆಯಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಆ ಮಗುವಿನ ಬಯೋಲಾಜಿಕಲ್ ತಂದೆ ನಾನೇ ಅಂತ ಕೊನೆಗೆ ಒಂದು ಮಾತನ್ನು ಹೇಳ್ತಾನೆ. ಬೇಕಿದ್ರೆ ನೀವು ಎಲ್ಲಿ ಬೇಕಾದರೂ ಪರೀಕ್ಷೆಯನ್ನು ಮಾಡಿಸಿ, ಆ ಮಗುವಿಗೆ ಬಯೋಲಾಜಿಕಲ್ ಫಾದರ್ ನಾನೇ, ನೀವು ಎಲ್ಲಿ ಬೇಕಾದರೂ ಚೆಕ್ಕನ್ನು ಮಾಡಿಸಿ ಅಂತ. ಯಾಕೆ ಈ ಒಂದು ವಿಷಯವನ್ನು ಹೇಳ್ತಾನೆ ಗೊತ್ತಿಲ್ಲ, ಅದು ನಿಜಾನ ಗೊತ್ತಿಲ್ಲ. ಯಾಕೆಂದರೆ ಆ ಮಗುವಿನ ತಾಯಿ ಹೇಳ್ತಾಳೆ, ಯಾವುದೇ ಕಾರಣಕ್ಕೂ ಇದು ಸಾಧ್ಯನೇ ಇಲ್ಲ, ಇದು ಸುಳ್ಳು ಅಂತ ಹೇಳಿಬಿಟ್ಟು. ಆದರೆ ಈತ ಹೇಳ್ತಿರೋದು ಚೆಕ್ ಮಾಡಿಸಿ ಅಂತ. ಗೊತ್ತಿಲ್ಲ ಅದು ಮುಂದೆ ಏನಾಗುತ್ತೆ, ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಅಂತ. ತಿರುವನ್ನು ಪಡೆದುಕೊಳ್ಬೋದು, ಪಡೆದುಕೊಳ್ಳದೇ ಇರಬಹುದು. ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಇದರ ಬೆಳವಣಿಗೆ ಗೊತ್ತಿಲ್ಲ. ಆದರೆ ಸದ್ಯಕ್ಕಿಂತೂ ಆ ಮಗುವನ್ನು ಸೇಫಾಗಿ ಅವರಿಗೆ ಈತ ತಂದು ಕೊಟ್ಟ ಅಂತ ಹೇಳಬೇಕು, ಉಳಿಸಿಬಿಟ್ಟು ಮಗುವನ್ನು ಚೆನ್ನಾಗಿ ಸಾಕಿ ಕೊಟ್ಟಿದ್ದಾನೆ ಅಂತ ಹೇಳಬೇಕು. ಇಲ್ಲ ಅಂತಂದರೆ ತನ್ನ ಪ್ರಿಯತಮಿಗೆ ಗಿಫ್ಟನ್ನು ಕೊಟ್ಟ ಅಂತ ಹೇಳಬೇಕು. ಇಲ್ಲ ಪೊಲೀಸರು ಉತ್ತಮ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಅಂತ ಹೇಳಬೇಕು. ಗೊತ್ತಿಲ್ಲ. ಕಾನೂನು ರೀತಿಯಲ್ಲಿ ಈತ ಮಾಡಿದ್ದು ತಪ್ಪೇ ಇರಬಹುದು. ಒಂದು ರೀತಿ ಮನುಷ್ಯತ್ವದ ದೃಷ್ಟಿಯಿಂದ ಏನಾದರೂ ಯೋಚನೆ ಮಾಡಿದ್ದೇ ಆದರೆ ಬಹಳಷ್ಟು ಜನರಿಗೆ ಒಂದು ಯೋಚನೆ ಬರುತ್ತೆ, ಈತ ಒಳ್ಳೆಯವನ ಹಾಗಾದರೆ ಕೆಟ್ಟವನ ಅಂತ ಒಂದು ಕ್ವಶನ್ ಮಾರ್ಕ್ ಕೂಡ ಹುಟ್ಟುಕೊಳ್ಳುತ್ತೆ. ಗೊತ್ತಿಲ್ಲ ಗೆಳೆಯರೆ, ನನಗೆ ಅದನ್ನು ನೋಡಿದಾಗ ನಿಜವಾಗ್ಲೂ ಅನಿಸಿದ್ದು, ಪ್ರೀತಿ ಈ ರೀತಿಯೂ ಇರುತ್ತೆ,
ಅಂತ ಹೇಳಿಬಿಟ್ಟು ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.